ಚಾನಲ್. ಈ ವಿಡಿಯೋದಲ್ಲಿ ಪೇಟಿಎಂ ಪೋಸ್ಟ್ ಪೇಡ್ ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೇಟಿಎಂ ನವರು ರೀಸೆಂಟ್ ಆಗಿ ಒಂದು ಲೇಟೆಸ್ಟ್ ಆಫರ್ ನ ಲಾಂಚ್ ಮಾಡಿದ್ದಾರೆ. ಅದುವೇ ಈ ಪೇಟಿಎಂ ಪೋಸ್ಟ್ ಪೇಡ್. ಈ ಒಂದು ಆಫರ್ ಮೊದಲಿಗೆ ಪೇಟಿಎಂ ನ ಐಸಿಐಸಿಐ ಬ್ಯಾಂಕ್ ಕಸ್ಟಮರ್ ಗೆ ಮಾತ್ರ ಸೀಮಿತವಾಗಿತ್ತು. ಈಗ ಪೇಟಿಎಂ ನ ಎನಿ ಬ್ಯಾಂಕ್ ಕಸ್ಟಮರ್ ಆದ್ರೂ ಎಲ್ಲರಿಗೂ ಈ ಒಂದು ಆಫರ್ ಈಗ ಎನೇಬಲ್ ನಲ್ಲಿದೆ. ಏನಿದು ಪೇಟಿಎಂ ಪೋಸ್ಟ್ ಪೇಡ್? ಇದನ್ನು ಯಾವ ವಿಧವಾಗಿ ಯೂಸ್ ಮಾಡ್ಕೊಳ್ಳಬೇಕು, ಇದನ್ನ ಅಪ್ಲೈ ಮಾಡ್ಕೊಳ್ಳಬೇಕಾಗುತ್ತೆ, ಮತ್ತೆ ಯಾವ ರೀತಿಯಾಗಿ ಇದಕ್ಕೆ ರಿಕ್ವೆಸ್ಟ್ ಕೊಟ್ರೆ ಎನೇಬಲ್ ಆಗುತ್ತೆ, ಎನೇಬಲ್ ಆದ ನಂತರ ಯಾವ ರೀತಿ ಇದನ್ನು ಉಪಯೋಗಿಸಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಪೇಟಿಎಂ ಪೋಸ್ಟ್ ಪೇಡ್ ಇದು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ಒಂದು ಲೋನ್ ಪ್ರಾಸೆಸ್ ಅಂತಾನೆ ಹೇಳ್ಕೊಳ್ಬಹುದು, ಅಥವಾ ಜಸ್ಟ್ ಲೈಕ್ ಕ್ರೆಡಿಟ್ ಕಾರ್ಡ್ ಅಂತಾನೂ ಹೇಳ್ಬೋದು. ಅಂದ್ರೆ ಕ್ರೆಡಿಟ್ ಕಾರ್ಡ್ ನಲ್ಲಿ ಮುಂಚಿತವಾಗಿ ಹಣ ಕೊಡ್ತಾರೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ, ಮತ್ತೆ ಸೆಲ್ಫ್ ಆಗಿ ಪೇಮೆಂಟ್ ನ ಕಟ್ಕೊಳ್ತೀವಿ. ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಯೂಸ್ ಆಗುವಂತಹದ್ದೇ ಈ ಪೇಟಿಎಂ ಪೋಸ್ಟ್ ಪೇಡ್. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದರ ಎಲಿಜಿಬಲ್ ಏನು? ಮೊದಲನೇದಾಗಿ ನೀವು ಫಸ್ಟ್ KYC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೆಕೆಂಡ್ ಒಂದು ನೀವು ಬೀಟಾ ಟೆಸ್ಟರ್ ಆಗಿರ್ಬೇಕಾಗುತ್ತೆ. ನೀವು ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಪೇಟಿಎಂ ಅಂತ ಟೈಪ್ ಮಾಡಿದ ನಂತರ ನೋಡಿ ನಿಮಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ, ಲೀವ್ ಅಂತ ಇದೆ. ನಿಮ್ಗಾದ್ರೆ ಇಲ್ಲಿ ಜಾಯ್ನ್ ಅಂತ ಕಾಣಿಸುತ್ತೆ, ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ಆಗ ಇಲ್ಲಿ ನಿಮಗೆ ನೋಡಿ ಇವಾಗ ಬೀಟಾ ಟೆಸ್ಟರ್ ದಿಸ್ ಆ್ಯಪ್ ಆವ್ಸಮ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಜಾಯ್ನ್ ಆಗ್ಬೋದು. ನೀವು ಮುಂದೆದಾಗಿ ಈ ಪೇಟಿಎಂ ಅನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತಿರ್ಬೇಕಾಗುತ್ತೆ. ಈಗ ರಿಕ್ವೆಸ್ಟ್ ಯಾವ ರೀತಿ ಕಳಿಸೋದನ್ನು ನಿಮ್ಗೆ ತಿಳಿಸ್ತೇನೆ. ಲೆಫ್ಟ್ ಸೈಡಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪೇಟಿಎಂ ಪೋಸ್ಟ್ ಪೇಡ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನೋಡಿ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿ ಸೆಂಡ್ ಆಗುತ್ತೆ. ತದನಂತರ ನಿಮಗೆ ಒಂದು ಮೇಲ್ ಮುಖಾಂತರ ನಿಮ್ಮ ಒಂದು ಆಫರ್ ಎನೇಬಲ್ ಆಗಿರೋದು ನಿಮಗೆ ತಿಳಿಸುತ್ತೆ. ನೀವು ಆ ನಂತರ ನೀವು ಈ ಪೇಟಿಎಂ ಪೋಸ್ಟ್ ಪೇಡ್ನ ಒಂದು ಉಪಯೋಗನ ನೀವು ಪಡ್ಕೊಳ್ಬಹುದು. ಈಗ ಈ ಪೇಟಿಎಂ ಪೋಸ್ಟ್ ಪೇಡ್ ಅನ್ನ ಹೇಗೆ ಅಪ್ಲೈ ಮಾಡೋದು ನೋಡೋಣ. ಪೇಟಿಎಂ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಮೇಲೆ ಪೇ UPI ಮನಿ ಟ್ರಾನ್ಸ್ಫರ್ ಪಾಸ್ಬುಕ್ ಕ್ಯಾಡೆಡ್ ಮನಿ ಅಂತ ಇದೆಯಲ್ಲ, ಅಲ್ಲಿ ನೀವು ರೈಟ್ ಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಹೊಸ ಆಪ್ಷನ್ ಪೇಟಿಎಂ ಪೋಸ್ಟ್ ಪೇಡ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನೋಡಿ 60,000 ವರೆಗೂ ಲಿಮಿಟ್ ತೋರಿಸ್ತಾ ಇದೆ. ಆದ್ರೆ ಎಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ ಅನ್ನೋದು ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪೇಟಿಎಂ ನಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ನೀವು ಪೇಟಿಎಂ ನಲ್ಲಿ ಮಂತ್ಲಿ 500 to 1000 ಅಥವಾ ಲಿಮಿಟ್ ಪ್ರಕಾರ ಎವ್ರಿ ಮಂತ್ 20,000 ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಎಷ್ಟು ಲಿಮಿಟ್ ಇದೆ ಅನ್ನೋದ್ರ ಆಧಾರದ ಮೇಲೆ ನಿಮ್ಗೆ ಈ 500 to 16,000 ವರೆಗೂ ಅಮೌಂಟ್ ಸಿಗುತ್ತೆ. ಸೆಕೆಂಡ್ ಒನ್ ಬಂದು ಸ್ಪೆಂಡ್ ನಾವು ಅಂಡ್ ಪೇ ನೆಕ್ಸ್ಟ್ ಮಂತ್ ಇದೆ. ಈಗ ನೀವು ಉಪಯೋಗಿಸ್ಕೊಳ್ಳಿ, ನೆಕ್ಸ್ಟ್ ಮಂತ್ ಪೇ ಮಾಡಿ ಅಂತ ಇದೆ. ಅದೇ ರೀತಿ ಇಂಟ್ರೆಸ್ಟ್ ನೋಡಿದ್ರೆ 0 ಇದೆ, ಯಾವುದೇ ಪ್ರೊಸೆಸಿಂಗ್ ಚಾರ್ಜಸ್ ಇರೋದಿಲ್ಲ. 45 ಡೇಸ್ ವರೆಗೂ ಫ್ರೀ ಇಂಟ್ರೆಸ್ಟ್ ಇರುತ್ತೆ. ಇವರು ಕೊಟ್ಟಿರತಕ್ಕಂತಹ ಲಿಮಿಟ್ ನಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಒಂದು ವೇಳೆ ಲಿಮಿಟ್ ಜಾಸ್ತಿ ಬೇಕು ಅಂತಂದ್ರೆ 99% ಸ್ಕೋರ್ ರೇಟಿಂಗ್ ಇರಬೇಕಾಗುತ್ತೆ. ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಅಮೌಂಟ್ ಡ್ಯೂ ಡೇಟ್ಗಿಂತ ಮುಂಚಿತವಾಗಿ ನೀವು ಪೇ ಮಾಡಿದ್ರೆ ಸ್ಕೋರ್ ರೇಟಿಂಗ್ ಬೆಳೆಯುತ್ತೆ, ಆಗ ಲಿಮಿಟ್ ಸಹ ಜಾಸ್ತಿ ಆಗುತ್ತೆ. ಜಸ್ಟ್ 1 ಕ್ಲಿಕ್ ಇಂದಾನೆ ನಿಮ್ಗೆ ಇದು ಪೇಮೆಂಟ್ ಆಗುತ್ತೆ. ಬಂದಿರತಕ್ಕಂಥ ಅಮೌಂಟ್ ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತೇನೆ. ಸೊ ಈಗ ನಾನು ನನ್ನ ಪೇಟಿಎಂ ಪೋಸ್ಟ್ ಪೇಡ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಲೇಟ್ ಫೀಸ್ ಅನ್ನೋದು ತೋರಿಸ್ತಾ ಇದೆ. ಲೇಟ್ ಫೀಸ್ ಅಪ್ ಟು 50 ಅಂದ್ರೆ 5, 51 to 100 ಅಂದ್ರೆ 10. ನೀವು ತಗೊಂಡಿರತಕ್ಕಂಥ ಅಮೌಂಟ್ಗೆ ತಕ್ಕನಾಗಿ ಅವರು ಲೇಟ್ ಫೀಸ್ ಪೆನಾಲ್ಟಿಯನ್ನು ಹಾಕಲಾಗುತ್ತದೆ. ಮತ್ತೆ ಇವರು ಎವ್ರಿ ಮಂತ್ ಫಸ್ಟ್ಗೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ನಿಮಗೆ ಫಸ್ಟ್ಗೆ ರಿಮೈಂಡರ್ ಬರುತ್ತೆ. 7th ಒಳಗೆ ನೀವು ಬಿಲ್ ಪೇಮೆಂಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ 3% ಇಂಟ್ರೆಸ್ಟ್ ನೀವು ಪೇ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ಈ ಆಟೋಮೆಟಿಕ್ ಡೆಬಿಟ್ ಆಗಿದೆ. ಇದು ಪೇಟಿಎಂಗೆ ಲಿಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್, ಡೆಬಿಟ್ ಕಾರ್ಡ್ ಅಥವಾ ವ್ಯಾಲೆಟ್ ನಲ್ಲಿ ಇದ್ರೂ ಸಹ ಅದು ಆಟೋಮೆಟಿಕ್ 7th ಗೆ ಡೆಬಿಟ್ ಆಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನೀವು ಓದಿ ತಿಳ್ಕೊಬಹುದು. ಈಗ ಅಕ್ಸೆಪ್ಟ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲಿಜಿಬಲ್ ಸ್ಟೇಟ್ ನೋಡ್ತೇನೆ. ನನ್ನ ಎಲಿಜಿಬಲ್ ಕೇವಲ ಓನ್ಲಿ 500 ಇದೆ. ಏಕೆಂತಂದ್ರೆ ನಾನು ಪೇಟಿಎಂ ನ ರೇರ್ ಆಗಿ ಯೂಸ್ ಮಾಡೋದ್ರಿಂದ ನನಗೆ 500 ರೂಪೀಸ್ ಇದೆ. ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಕೊಡ್ತಕ್ಕಂಥ ಲೋನು. ಈಗ ಪೇಟಿಎಂ ನ ವತಿಯಿಂದ ಒಂದು ಮೆಸೇಜ್ ಬಂದಿದೆ, ಅದು ಏನಂತ ನೋಡೋಣ. ಕಂಗ್ರಾಚುಲೇಷನ್ ಯುವರ್ ಪೇಟಿಎಂ ಪೋಸ್ಟ್ ಪೇಡ್ ಅಕೌಂಟ್ ಆಸ್ ಬಿನ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಪೇಟಿಎಂ ನ ಕಡೆಯಿಂದ ಮತ್ತೊಂದು ಮೇಲ್ ಸಹ ಬಂದಿದೆ. ಆ ಮೇಲ್ ನ ಓಪನ್ ಮಾಡ್ಕೊಂಡು ನೋಡೋಣ. ಅದು ಸಹ ಕಂಗ್ರಾಚುಲೇಷನ್ 500 ನಮ್ಮ ಒಂದು ಲಿಮಿಟ್ 500 ತೋರಿಸ್ತಾ ಇದೆ. ಅದೇ ರೀತಿ ಕೆಳಗಡೆ ವಾಟ್ಸ್ ನೆಕ್ಸ್ಟ್ ಅಂತ ತೋರಿಸ್ತಾ ಇದೆ. ಹೌ ಟು ಯೂಸ್ ಪೋಸ್ಟ್ ಪೇಡ್ ಅಂದ್ರೆ ನಾವು ಪೇಟಿಎಂ ನಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ವಿಸ್ಗೂ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ರೀಚಾರ್ಜ್, ಬಿಲ್ ಪೇಮೆಂಟ್, ಶಾಪಿಂಗ್, ಮೂವೀಸ್ ಟಿಕೆಟ್ಗೆ ಹಾಗೂ ಬೇರೆ ವ್ಯಾಲೆಟ್ಗೂ ಸಹ ನಾವು ಲೋಡ್ ಮಾಡ್ಕೊಬಹುದು.
ಆದ್ರೆ P2P ಪರ್ಸನ್ ಟು ಪರ್ಸನ್ಗೆ ಟ್ರಾನ್ಸಾಕ್ಷನ್ ಮಾಡಲಾಗೋದಿಲ್ಲ, ಒಂದು ನಂಬರ್ನಿಂದ ಇನ್ನೊಂದು ನಂಬರ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ, ಬ್ಯಾಂಕ್ಗೂ ಸಹ ನಾವು ವಿಡ್ರಾ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈಗ ನಾನು ನನ್ನ ಪಾಸ್ಬುಕ್ ನ ಓಪನ್ ಮಾಡಿ ನಿಮಗೆ ಪೇಟಿಎಂ ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟು, ಪೇಟಿಎಂ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಮತ್ತು ಪೋಸ್ಟ್ ಪೇಡ್ ಬ್ಯಾಲೆನ್ಸ್ ಎಷ್ಟಿದೆ ತೋರಿಸ್ತೇನೆ. ಪೇಟಿಎಂ ವ್ಯಾಲೆಟ್ ಅಲ್ಲಿ 29 ರೂಪೀಸ್ ಇದೆ, ಪೇಟಿಎಂ ಬ್ಯಾಂಕ್ ಅಲ್ಲಿ 24 ರೂಪೀಸ್ ಇದೆ. ಅದೇ ರೀತಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಪೇಟಿಎಂ ಪೋಸ್ಟ್ ಪೇಡ್ ಕಾಣಿಸ್ತಾ ಇದೆ, ಅದರಲ್ಲಿ ನಿಮಗೆ 500 ರೂಪೀಸ್ ಇರೋದು ಕಾಣಿಸ್ತಾ ಇದೆ. ಸೊ ಈಗ ಈ ಒಂದು ಪೇಟಿಎಂ ಪೋಸ್ಟ್ ಪೇಡ್ ನೀಡ್ತಕ್ಕಂಥ ಈ ಅಮೌಂಟ್ ಅನ್ನ ನೀವು ಹಿಂದೆ ಹೇಳಿದಾಗೆ ನೀವು ಶಾಪಿಂಗ್ಗೆ, ಬಿಲ್ ಪೇಮೆಂಟ್ಗೆ ಅಥವಾ ಮೂವೀಸ್ ಟಿಕೆಟ್ಗೆ, ಬೇರೆ ಬೇರೆ ವ್ಯಾಲೆಟ್ಗೆ ಸಹ ನೀವು ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬಹುದು. ಸರ್ ನಾನೀಗ ನಿಮಗೆ ಒಂದು ಪ್ರೀಪೇಡ್ ಅನ್ನ ರೀಚಾರ್ಜ್ ಮಾಡೋದ್ರ ಮೂಲಕ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳೋದು ಅಂತ ತಿಳಿಸ್ತೇನೆ. ನನ್ನ ಒಂದು ನಂಬರ್ ಅನ್ನು ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಬ್ರೌಸ್ ಪ್ಲಾನ್ ಅನ್ನ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ. ಪ್ರೆಸಿಡ್ ಟು ರೀಚಾರ್ಜ್ ನ ಸೆಲೆಕ್ಟ್ ಮಾಡಿ ನಂತರ ಪ್ರೆಸಿಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಪೇ ಆಪ್ಷನ್ ಅಲ್ಲಿ ತೋರಿಸುತ್ತೆ, ಅಂದ್ರೆ ಯಾವ ರೀತಿಯಾಗಿ ನೀವು ಈ ಒಂದು ಪೇಮೆಂಟ್ ನ ಕಂಪ್ಲೀಟ್ ಮಾಡ್ತೀವಿ ಅಂತ. ಈಗ ನೋಡಿ ಆಪ್ಷನಲ್ ಆಗಿ ನಮಗೆ ಪೇಟಿಎಂ ವಾಲೆಟ್ ಮತ್ತೆ ನಮ್ಮ ಒಂದು ಬ್ಯಾಂಕು, ಇದಕ್ಕೆ ಲಿಂಕ್ ಆಗಿರ್ತಕ್ಕಂಥ ಡೆಬಿಟ್ ಕಾರ್ಡ್ಸ್, ಮತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಪೇಟಿಎಂ ಪೋಸ್ಟ್ ಪೇಡ್ ಅನ್ನೋ ಆಪ್ಷನ್ ಸಹ ನಿಮಗೆ ಕಾಣಿಸ್ತಾ ಇದೆ. ಈಗ ನಮ್ಮ ಪೇಟಿಎಂ ಪೋಸ್ಟ್ ಪೇಡ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಒಂದು ಪೇಮೆಂಟ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ನೀವು ಈ ಪೇಟಿಎಂ ಪೋಸ್ಟ್ ಪೇಡ್ ನೀಡ್ತಕ್ಕಂಥ ಅಮೌಂಟ್ ಇಂದ ಮೂವಿ ಟಿಕೆಟ್ಸ್ ಅಥವಾ ಆನ್ಲೈನ್ ಶಾಪಿಂಗ್ ಎಲ್ಲ ಯೂಸ್ ಮಾಡ್ಕೊಬಹುದು. ರೀಚಾರ್ಜ್ ಸಕ್ಸಸ್ಫುಲ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ರೀಪೇಮೆಂಟ್. ನಾವು ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಅಮೌಂಟ್ ನ ರಿಟರ್ನ್ ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನೀವು ಸಿಂಪಲ್ ಆಗಿ ನಿಮ್ಮ ಪೇಟಿಎಂ ಆಪ್ ಅನ್ನು ಓಪನ್ ಮಾಡ್ಕೊಂಡು ನಿಮ್ಮ ಪಾಸ್ಬುಕ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿನ ನಂತರ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಪೇಟಿಎಂ ಪೋಸ್ಟ್ ಪೇಡ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ನೋಡಿ. 500 ಅಲ್ಲಿ 10 ರೂಪೀಸ್ ಮೈನಸ್ ಆಗಿದೆ. ಈ ಒಂದು 10 ರೂಪೀಸ್ ನಾನು ಮತ್ತೆ ರೀಪೇಮೆಂಟ್ ಮಾಡ್ತೇನೆ. ನೋಡಿ ನಿಮ್ಗೆ ಪೇನ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ರೈಟ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಂಡಿರ್ತಕ್ಕಂತಹ ಅಮೌಂಟ್ ಅನ್ನ ಮತ್ತೆ ನೀವು ರೀಪೇಮೆಂಟ್ ಮಾಡ್ಕೊಬಹುದು. ಇದನ್ನ ಪೇ ಮಾಡಲು ನಿಮ್ಗೆ UPI ಆಪ್ಷನ್, ಕ್ರೆಡಿಟ್, ಡೆಬಿಟ್, ಅಥವಾ ಈವನ್ ಪೇಟಿಎಂ ವ್ಯಾಲೆಟ್ ನಲ್ಲಿ ಇದ್ರೂ ಸಹ ನೀವು ರೀಪೇಮೆಂಟ್ ಮಾಡ್ಕೊಬಹುದು, ಅಥವಾ ನೆಟ್ ಬ್ಯಾಂಕಿಂಗ್ ಸಹ ನೀವು ಯೂಸ್ ಮಾಡಿ ನಿಮ್ಮ ಒಂದು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಬಹುದು. ಸೊ ಈ ರೀತಿಯಾಗಿ ಈ ಪೇಟಿಎಂ ಪೋಸ್ಟ್ ಪೇಡ್ ನ ಆಫರ್ ನ ಉಪಯೋಗಗಳನ್ನ ನಾವು ಪಡ್ಕೊಬಹುದು. ಈ ವಿಡಿಯೋದಲ್ಲಿ ನಿಮಗೆ ಪೇಟಿಎಂ ಪೋಸ್ಟ್ ಪೇಡ್ ನ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಡೌಟ್ಸ್ ಏನಾದ್ರೂ ಇದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನೀವು ಕಾಮೆಂಟ್ಸ್ ಅನ್ನ ಮಾಡಬಹುದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.